ಇಲ್ಲಿ ನೋಡಿ ಕೋತಿ ಫಾರೆಸ್ಟ್ ಆಫೀಸರ್ದು ಟೋಪಿ ಕಿತ್ಕೊಂಡು ಮರದ ಮೇಲೆ ಹೇಗೆ ಕೂತ್ಕೊಂಡಿದೆ. ಎಲ್ರಿಗೂ, ನಾನು ನಮ್ಮಮ್ಮ ರೆಡಿಯಾಗಿ ಹಿರಿಯರ್ಗೆ ಹೋದ್ವಿ. ಅಲ್ಲಿ ಬಸ್ ಸ್ಟಾಪ್ಲಿ ಸ್ಕೂಟಿ ಬಿಟ್ಟು ಬಸ್ ಹತ್ತಿ ನಾವು ಹೋಗಿದ್ದು ಐಮಂಗ್ಲಕ್ಕೆ. ಅಲ್ಲಿ ನಮ್ಮ ಆಂಟಿ ಅವ್ರು ನಮಗೆ ವೇಟ್ ಮಾಡ್ತಿದ್ರು. ಹೋದ ತಕ್ಷಣ ಬೇಕರಿಲಿ ನಮ್ಮ ಟ್ವಿನ್ಸ್ಗೆ ಡೈರಿ ಮಿಲ್ಕ್ ತಗೊಂಡ್ವಿ. ಹೋಗ್ತಾ ದಾರಿಲಿ ನೇಚರ್ ಅಂತೂ ತುಂಬಾ ಸಖತ್ತಾಗಿತ್ತು. ಅದನ್ನ ನೋಡ್ತಾ ನಾವು ಹೋಗಿ ಶ್ರೀ ಗುರು ಕೆಂಚವ ದೂತವರ ವಜ್ರಕ್ಕೆ. ಅಲ್ಲಿ ಹೋಗ್ತಾ ದೇವಸ್ಥಾನದ ದಾರಿಲಿ ಕೋತಿ ಫಾರೆಸ್ಟ್ ಆಫೀಸರ್ದು ಟೋಪಿ ಕಿತ್ಕೊಂಡು ಮರದ ಮೇಲೆ ಕೂತ್ಕೊಂಡಿತ್ತು. ಅವರೆಷ್ಟೇ ಟ್ರೈ ಮಾಡಿದ್ರು ಟೋಪಿ ಕೊಡ್ಲೇ ಇಲ್ಲ. ಅಲ್ಲೇ ಚಿಕ್ಕದಾಗಿ ಹೊಳೆ ಹರಿತಿತ್ತು. ತಲೆಗೆ ನೀರು ಚಿಮ್ಮಿಸ್ಕೊಂಡು ಹೋದಿ. ನಾವು ಹೋಗೋದ್ರೊಳಗೆ ಅತ್ತೆ ಮಾವ ಅಜ್ಜಿ ಎಲ್ರು ಬಂದಿದ್ರು. ಗಂಗಮ್ಮನ್ ಪೂಜೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ರು. ಇವರಿಬ್ರು ಎತ್ಕೊಳ್ಳೋಣ ಅಂದ್ರೆ ಇಬ್ರು ಡೈರಿ ಮಿಲ್ಕ್ ತಿನ್ನೋದ್ರಲ್ಲೇ ಬಿಸಿ. ಎಲ್ರು ಅಂಗದಾರ ಕಟ್ಟಿಸ್ಕೊಂಡ್ರು. ಸೊ ನಾನು ಕಟ್ಟಿಸ್ಕೊಂಡೆ. ಎಲ್ರು ಒಬ್ಬೊಬ್ಬರಾಗಿ ಪೂಜೆ ಮಾಡಿದ್ವಿ. ಇಲ್ಲೇನಾದ್ರೂ ಅರ್ಕೆ ಮಾಡ್ಕೊಂಡು ಗಂಗಮ್ಮನ್ ಮಾಡಿದ್ರೆ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ನೋಡಿದ್ರೆ ತುಂಬಾನೇ ಕೋತಿತ್ತು. ಪೂಜೆ ಮಾಡಕ್ಕೆ ಬಿಟ್ಟಿಲ್ಲ. ಹೆಂಗೋ ಬೇಗ ಬೇಗ ಪೂಜೆ ಮಾಡಿದ್ವಿ. ಇಲ್ಲಿ ನೋಡಿ ಕೋತಿನ ಪೂಜೆ ಮಾಡೋದೇ ಕಾಯ್ತಾ ಇತ್ತು ಅನ್ಸುತ್ತೆ. ಈ ಕಡೆ ನಾ ಬಂದ ತಕ್ಷಣ ಎಲ್ಲಾನು ಕಿತ್ತಾಕಿ ಎಡೆ ತಿಂತಾ ಇತ್ತು. ನಮ್ ಜಶ್ವಿತಾ ಇದನ್ನೇ ನೋಡ್ತಾ ನಿಂತಿದ್ಲು. ಇಲ್ಲಿದ್ದ ನಾವು ಹೋಗಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಫಾಲೋ ಮತ್ತು ಶೇರ್ ಮಾಡಿ.